ಒಂದು ಸಿಹಿ ತಿಂಡಿ ಭಾಳ ಸಿಂಪಲ್ಲಾಗಿ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸೋಣ. ಒಂದು 4 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ನೋಡಿ, ಒಂದು 300 ಗ್ರಾಮ್ ರವೆ ಹಾಕಿದ್ದೀನಿ. ಕೊಬ್ಬರಿ ತುರಿ ಹಾಕಿದ್ದೀನಿ. ಸಕ್ಕರೆನ ಅದನ್ನು ಇಲ್ಲೇ ಹಾಕೋ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. 1 ಗ್ರಾಮ್ ಕೇಸರಿ, ಪ್ಯೂರ್ ಕೇಸರಿ ಇದು. ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತು ಒಂದು ಸಿಹಿ ತಿಂಡಿ, ಭಾಳ ಸಿಂಪಲ್ಲಾಗಿ ರವೆ ಲಡ್ಡು ಅಂತಾರೆ, ರವೆ ಉಂಡೆ ಅಂತಾರೆ. ಒಬ್ಬೊಬ್ಬರು ಇಷ್ಟಪಟ್ಟು ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ. ಭಾಳ ಈಸಿಯಾಗಿರುವಂಥ ಒಂದು ಸಿಹಿ ತಿಂಡಿ ಇದು. ಬನ್ನಿ ಹೇಗೆ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸೋಣ. ಇವತ್ತು ಮಾಡ್ತಿರೋದು ಸ್ಪೆಷಲ್ಲಾಗಿ ಬರೀ ರವೆ ಉಂಡೆ ಅಲ್ಲ, ಕೇಸರಿ ರವೆ ಉಂಡೆ, ಕೇಸರ್ ರವೆ ಲಡ್ಡು, 2 ಥರ ಬೇಕಾದರೂ ಹೇಳ್ಬೋದು. ಕೇಸರಿ ರವೆ ಉಂಡೆ ಮಾಡೋದು ಹೇಗೆ ಬನ್ನಿ ತೋರಿಸ್ತೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಮೊದಲಿಗೆ ಬಾಣಲೆ ಇಟ್ಟೆ, ಒಲೆ ಹಚ್ಚಿದ್ದೀನಿ ಆಲ್ರೆಡಿ. ನಾನು ಅಲ್ಲಿ ಒಂದು 300 ಗ್ರಾಮು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. 4 ಜಾಸ್ತಿನೇ ಇರಲಿ, ತುಪ್ಪ ಜಾಸ್ತಿ ಇದ್ದಷ್ಟು ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಏನು ಹಾಕ್ಕೋಬೇಕು, ಗೋಡಂಬಿ ಮತ್ತು ದ್ರಾಕ್ಷಿ, ಗೋಡಂಬಿ ಮತ್ತು ದ್ರಾಕ್ಷಿ, ಒಂದಷ್ಟು ಕಟ್ ಮಾಡಿ ಇಟ್ಟಿರೋವಂಥ ಬಾದಾಮಿ ಕೂಡ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ನಂತರ ಇಲ್ಲಿಗೆ ರವೆ ಹಾಕ್ಕೊಂಬಿಡೋದೆ. ಬೇರೆ ಎತ್ತಿಟ್ಕೊಳ್ಳೋದು ಮಾಡೋದು ಅವೆಲ್ಲ ಏನಿಲ್ಲ, ಸುಮ್ಮನೆ ಅದೆಲ್ಲ ಟೈಮ್ ವೇಸ್ಟು. ರವೆನೂ ಹುರಿಬೇಕಲ್ಲ. ನೋಡಿ, ಇದೊಂದು ಸ್ವಲ್ಪ ಆಗ್ತಾ ಇದ್ದ ಹಾಗೆ ಒಲೆ ಉರಿಯನ್ನು ಸ್ವಲ್ಪ ಭಾಳ ಕಮ್ಮಿನೇ ಇಟ್ಕೊಂಡಿರಿ, ತುಂಬ ಜಾಸ್ತಿ ಮಾಡ್ಕೋಬೇಡಿ. ಹೊತ್ತುತ್ತೆ ಅಂದರೆ ಬುಡ ಹಿಡಿಯುತ್ತೆ, ಹಾಗಾಗಿ ಬಹಳ ಕಮ್ಮಿನೇ ಇಟ್ಕೊಂಡಿರೋಣ. ನೋಡಿ, ದ್ರಾಕ್ಷಿ ಗೋಡಂಬಿ ಒಂದು ಅರ್ಧ ಭಾಗ ಆಗಿದೆ. ಇನ್ನು ಅರ್ಧ ಭಾಗ ಈ ರವೆಯೊಂದಿಗೆ ಆಗುತ್ತೆ. ನೋಡಿ, ಒಂದು 300 ಗ್ರಾಮ್ ರವೆ ಹಾಕಿದ್ದೀನಿ. ರವೆನ ಚೆನ್ನಾಗಿ ಘಮ ಘಮ ಅನ್ನೋವರೆಗೂ ಹುರಿಬೇಕು. ಸಾಕು, ಇಷ್ಟೇ ತುಪ್ಪ. ಬೇಕಾದರೆ ಇನ್ನೂ ಸ್ವಲ್ಪ ತುಪ್ಪ ಕೊಟ್ಟರು ತೊಂದರೆ ಇಲ್ಲ. ಕೇಸರಿ ಬಾತ್ಗೆ ಏನು ಮಾಡ್ತೀವಿ, ಒಂದು ರವೆ ಹಾಕಿದ್ರೆ ಈಕ್ವಲಾಗಿ 1 kg ರವೆ ಹಾಕಿದ್ರೆ 1 kg ತುಪ್ಪ ಹಾಕ್ತೀವಿ. ಅಷ್ಟು ಹಿಡಿಯುತ್ತದು, ಅಷ್ಟು ಬೇಕು. ನೋಡಿ, ರವೆ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಇದು ಹುರಿಯೋದೇ ಇರೋದು ಇಂಪಾರ್ಟೆಂಟು, ಇದು ರುಚಿ ಬರಬೇಕು ಅಂತ. ನೋಡಿ, ಒಂದು 50 ಗ್ರಾಮ್ನಷ್ಟು ಕೊಬ್ಬರಿ ತುರಿ ಹಾಕಿದ್ದೀನಿ. ಇದ್ರ ಜೊತೆಗೇ 50 ಗ್ರಾಮ್ ಕೊಬ್ಬರಿ ತುರಿ, ಹಾಗೆ ಒಂದಕ್ಕೆ 1.5 ಸಕ್ಕರೆ, ಒಂದು 450 ಗ್ರಾಮ್ ಸಕ್ಕರೆ. 300 ಗ್ರಾಮು ರವೆ ತೊಗೊಂಡಿದ್ವಿ, 450 ಗ್ರಾಮ್ ಸಕ್ಕರೆನ ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ಳೋಣ. ಹಾಕಿದೆ. ಇದನ್ನು ಈ ಬಾಣಲೆಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಮಾಡಿಟ್ಟುಕೊಂಡಂಥ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಕೇಸರಿ ನೆನೆಸಿಟ್ಕೊಂಡಿದ್ದೆ 1 ಗ್ರಾಮ್ ಕೇಸರಿಯನ್ನು, ಅದನ್ನು ಕೂಡ ಇಲ್ಲೇ ಮಿಕ್ಸ್ ಮಾಡಿಬಿಡೋಣ. ನೋಡಿ,
ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ನೆನೆಸಿಟ್ಕೊಂಡಿದ್ದೀನಿ ಕೇಸರಿ. 1 ಗ್ರಾಮ್ ಕೇಸರಿ, ಪ್ಯೂರ್ ಕೇಸರಿ, ಇದು ಕಾಶ್ಮೀರದಿಂದ ಬಂದಿದ್ದು. ಒಳ್ಳೆ ಘಮ 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 ಅಂತಿದೆ. ಈಗಲೇ ಇದನ್ನು ಒಲೆ ಆಫ್ ಮಾಡಿಬಿಟ್ಟು, ಬಿಸಿ ಇದೆ, ಈ ಸಮಯದಲ್ಲೇ ಇದಕ್ಕೆ ಇನ್ನೊಂದು ಹಾಕಬೇಕು, ಸ್ವಲ್ಪ ಹಾಲು. ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಹೀಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಬೇಸನ್ಗೆ ಶಿಫ್ಟ್ ಮಾಡ್ಕೊಂಬೋಣ. ನೋಡಿ, ಕೇಸರಿ ಹಾಕಿರೋದು ಬಣ್ಣ ಹೇಗೆ ಇದಾಗ್ತಿದೆ, ಯಾಕೆಂದರೆ ಪ್ಯೂರ್ ಸಾಫ್ರಾನ್ ಅಲ್ವಾ, ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ನ್ಯಾಚುರಲ್ ಕಲರ್ಗಳು, ಹೂವಿಂದ ಬರುವಂಥ ಬಣ್ಣ. ಬಿಸಿ ಇದೆ. ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಉಂಡೆಯನ್ನು ಕಟ್ಬೋದು. ಹಾಲು ಕೂಡ ಅಷ್ಟೇ, ಹಾಲು ಕೂಡ ಸ್ಪೆಷಲ್ ಹಾಲು. ಸ್ಪೆಷಲ್ ಅಂತ ಅಂದರೆ ನಂದಿನಿಯಲ್ಲಿ ಈಗ ಇನ್ನೊಂದು ಬಂದಿದೆ, ಸಮೃದ್ಧಿ ಹಾಲು ಅಂತ. ಆ ಸಮೃದ್ಧಿ ಹಾಲು ಬಳಸಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅದು ಬಹಳ ಗಟ್ಟಿ ಇರುತ್ತೆ, ಇಷ್ಟು ದಪ್ಪ ಕೆನೆ ಕಟ್ಟುತ್ತೆ. ಕೆನೆಯನ್ನು ಎತ್ತಿಟ್ಕೊಂಡೇ ಬೇಕಾದರೂ ಬೆಣ್ಣೆ ತುಪ್ಪಗಳು ಮಾಡ್ಬೋದು. ಭಾಳ ಚೆನ್ನಾಗಿದೆ. ನಾವು ಮನೆಗೆ ಉಪಯೋಗಿಸ್ತಿರೋದು ಅದೇನೆ, ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಹಾಕಿರೋವಂಥದ್ದು ಹಾಲು ಕೂಡ ಅದೇನೆ. ಯಾವುದು? ನಂದಿನಿ ಸಮೃದ್ಧಿ ಹಾಲು. ರವೆ ಕೇಸರ್ ಲಡ್ಡು, ರವೆ ಉಂಡೆ, ಕೇಸರಿ ರವೆ ಉಂಡೆ, 2 ಥರನೂ ಹೇಳ್ಬೋದು. ಆಡು ಭಾಷೆಯಲ್ಲಿ ಕೇಸರಿ ರವೆ ಉಂಡೆ, ಸ್ವಲ್ಪ ಮುಂದುವರೆದು ಪಾಲಿಶ್ಡ್ ಇಂಗ್ಲೀಷ್ ಅಂತ ಕನ್ನಡ ಅಂತ ಅಂದರೆ ರವಾ ಕೇಸರ್ ಲಡ್ಡು ಹಾಗೂ ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಇದು ಅದರ ಘಮದಲ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಆರಾಮ ಮಾಡ್ಕೋಬೋದು. ತುಂಬ ಈಸಿ. ಆದರೆ ಹಾಲು ಹಾಕೋವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಬೇಕು. ಅಳತೆ ಗೊತ್ತಿಲ್ಲದೆ ಹಾಲೇನಾದರೂ ಜಾಸ್ತಿ ಹಾಕ್ಬಿಟ್ರೆ ಅದು ಒಂಥರ ಪಿಚ ಆಗ್ಬಿಡುತ್ತೆ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ನಾವು 2 ಕೈಲಿ ಕಟ್ತೀವಿ. ಹೀಗೆ ಲಾಡು ಆದರೂ ಅಷ್ಟೇ, ರವಾ ಲಾಡು ಆದರೂ ಅಷ್ಟೇ. ಇದು ನಮ್ಮ ಸ್ಟೈಲ್. ಅಂದರೆ ಈ ಎಡಗೈ ಬೆರಳನ್ನು ಉಂಡೆ ಬರಲಿಕ್ಕೆ ಅದಕ್ಕೆ ಸಪೋರ್ಟ್ ಕೊಡೋದು. ಹೀಗೆ ಸರಿ ಸ್ನೇಹಿತರೆ, ನೋಡಿ ಈ ಥರ ಉಂಡೆಗಳು ಕಟ್ತಿದ್ದೀವಿ. ಬಹಳ ಅದ್ಭುತವಾಗಿ ರವೆ ಉಂಡೆ ಬಂದಿದೆ. ನೋಡಿದ್ರಲ್ಲ, ರವೆ ಕೇಸರ್ ಲಡ್ಡು ಅಥವಾ ಕೇಸರಿ ರವೆ ಉಂಡೆ ಮಾಡೋದು ಹೇಗೆ ಅಂತ. ಭಾಳ ಅದ್ಭುತವಾಗಿದೆ. ಇವಾಗ ಒಂದು ಸಾರಿ ಟೇಸ್ಟ್ ನೋಡೋಣ ಅಲ್ವಾ. ಈಗ ತೊಗೊಂಡಿದ್ದೀನಿ ನೋಡಿ. ಭಗವಂತ, ಭಾಳ ಚೆನ್ನಾಗಿದೆ. ಕಣ್ಣಿಗೆ ಒತ್ತುಕೊಂಡು ತಿನ್ನಬೇಕು ಆಗಿದೆ. ನಮ್ಮನ್ನು ಆಶೀರ್ವದಿಸ್ತೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದೊಳ್ಳೆಯ ಅದ್ಭುತ ಖಾದ್ಯದೊಂದಿಗೆ ಅತಿ ಸುಲಭವಾಗಿ ತೋರಿಸ್ಕೊಡ್ಲಿಕ್ಕೆ ನಾನು ಹಾಜರಿರ್ತೀನಿ ಅಂತ ಹೇಳ್ತಾ ಹೋಗಿದ್ದು ಬರಲಾ. ನಮಸ್ಕಾರ.